ರಂಭಾಪುರಿ ಶ್ರೀಗಳ ವಿರುದ್ಧ ವಿಜಯಪುರದಲ್ಲಿ ಪ್ರತಿಭಟನೆ. ರಂಭಾಪುರಿ ಶ್ರೀಗಳ ವಿರುದ್ಧ ಪ್ರತಿಭಟನೆ. ಬಸವ ಅನುಯಾಯಿಗಳಿಂದ ಶ್ರೀಗಳ ವಿರುದ್ಧ ನಡೀತಾ ಇರುವಂತಹ ಹೋರಾಟ. ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಪ್ರತಿಭಟನೆ. ರಂಭಾಪುರಿ ಶ್ರೀಗಳ ಹೇಳಿಕೆ ಶುದ್ಧ ಸುಳ್ಳು ಅಂತ ಹೇಳಿ ಪ್ರತಿಭಟನಾ ನಿರತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪಂಚಾಚಾರ ಪೀಠದ ಜಗದ್ಗುರು ಅಂತ ಅನ್ಕೊಂಡು ತನ್ನಷ್ಟಕ್ಕೆ ತಾವು ಕರೆಸುವಂಥ ರಂಭಾಪುರಿ ಪೂಜ್ಯರು ಬಸವಣ್ಣವರ ಬಗ್ಗೆ ಹಗುರವಾಗಿ ಮಾತನಾಡಿ ಬಸವಣ್ಣನವರು ಪಂಚಾಚಾರ ತತ್ವಗಳಿಗೆ ಸಿದ್ಧಾಂತಗಳಿಗೆ ಮಾರು ಹೋಗಿ ಅದನ್ನು ಪ್ರಚಾರ ಮಾಡ್ತಾರೆ. ಅವರು ಯಾವುದೇ ಹೊಸ ಪಂಥವಾಗಲಿ ಹೊಸ ಧರ್ಮವನ್ನಾಗಲಿ ಅವರು ಸೃಷ್ಟಿ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಬಸವಣ್ಣವರಿಗೆ ಕೀಳು ಮಟ್ಟದಲ್ಲಿ ನೋಡುವಂಥ ಆಲೋಚನೆ ಇವತ್ತು ಪಂಚಾಚಾರರು ಮಾಡ್ತಾ ಇದ್ದಾರೆ. ಇದನ್ನು ಕೂಡಲೇ ಇಲ್ಲಿಗೆ ನಿಲ್ಲಿಸಬೇಕು. ಬಸವಣ್ಣನವರ ಸರಿ ಸಮಾನರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಬಸವಣ್ಣವರಿಗೆ ಅದಕ್ಕೆ ವಿಶ್ವ ಗುರುತ್ ಕೊಟ್ಟಿದ್ದಾರೆ. ನಿಮ್ಗೆ ಯಾವ ಪುಣ್ಯಾತ್ಮ, ನಿಮ್ಗೆ ಯಾವ ಯೂನಿವರ್ಸಿಟಿಯವ್ರು ಕೊಟ್ಟಿದ್ದಾರೆ ಪಂಚಾಚಾರ ಪೀಠದ ಜಗದ್ಗುರು? ಏನು ರಂಭಾಪುರಿ ನಾನು ಪ್ರಶ್ನೆ ಮಾಡ್ತೇನೆ. ನಿಮಗೆ ಪಂಚಾಚಾರ ಅದಿಲ್ಲ, ಪಂಚಪೀಠದ ಜಗದ್ಗುರು ನಿಮಗೆ ಯಾರು ವಿಶ್ವ ಗುರುತ್ ಇಲ್ಲಿದ್ದಾರೆ ಕೊಟ್ಟಿದ್ದಾರೆ? ಹೆಂಗೆ ಇವತ್ತು ನೀವು ಅನಾವಶ್ಯಕವಾಗಿ ಬಸವಣ್ಣವ್ರ ಕೆಣಕೋದನ್ನು ಬಿಟ್ಟು ಬಿಡ್ರಿ. ಬಸವಣ್ಣನವರು ಮಹಾಪುರುಷರು, ಜಗತ್ತಿಗೆ ವಿಶ್ವಕ್ಕೆ ಗುರು ಅನ್ಸ್ಕೊಂಡವರು ಅವರು.